ನನಗೂ ಯಾಕ ಕಿದ್ಕಿದಂಗೆ ಬದಲಾಗಿದ್ದು ನೋಡಿ. ನನಗೂ ಅಕ್ಕಿ ಮೇಲೆ ಯಾಕ ಸಂಶಯನ ನೋಡು ದಾನಮ್ಮ. ಕೆಲ್ ನಾಟಕ ಮಾಡಾಕತ್ತಾಳ, ಏನೋ ಬೇರೆ ಉದ್ದೇಶ ಇಟ್ಕೊಂಡಾರೇನ ಅನ್ಸಾಕತ್ತೈತಿ ನನಗೆ. ಅದ್ಯಾಂಗ ಹಿಂದಿನ ದಿನ ನಮ್ಮನಿ ಮಾತಾಡ್ ಹೋಗ್ಯಾಳ, ಮಾರನೇ ದಿನಕ್ಕ ನಮ್ಮನಿ ಬದಲಾಗೋದು ಅಂದ್ರೆ ಹೆಂಗಕ್ಕಿ? ಏನದಕ್ಕ ನಾನು ಹಿಂಗ ಕೇಳದೆ. ಅಕ್ಕಿ ಮಗ ಏನ ಈ ಮದುವೆ ಅಕ್ಕಿ ನಿಲ್ಸಿದ್ದಕ್ಕೆ ಕೂಳ ನೀರ ಬಿಟ್ಟು ಪಾಣಿ ಹಿಡಿದು ಬರೀ ಮಕ್ಕಳಾಕತ್ತಾನಂತ. ಅದಕ್ಕೆ ನನ್ನ ಮಗನ ಜನ್ಮ ಉಳಿಸೋದು ನಿನ್ನ ಕೈಯಾಗ ಐತಿ ಅಂತೇಳಿ ನಮ್ಮ ಮನೆಯವ್ರ ಕಾಲು ಹಿಡ್ಕೊಂಡತ್ಲ. ಕಾಲು ಬಿದ್ಲಾ? ಹಣ್ಣೇನಂತ ಅದಕ್ಕೆ? ನಿಮ್ಮ ಅಣ್ಣ ಏನತ್ತ ನಮ್ಮ ಅಕ್ಕಿ ಕಾಲು ಬಿದ್ದ ಮೇಲೆ ಏನಾಗಿರ್ಬೋದು ವಿಚಾರ ಮಾಡಿ. ಮುಗದಾಗ ಹೋದ ತಂಡವನ ಹೊಡೆದ ನಿಮ್ಮ ಅಣ್ಣ. ಎಟ್ಟು ಎಮುಕ್ನ ಮಾತಾಡ್ತಿದ್ನಲ್ಲ, ಆಕಿ ಕಾಲು ಬಿದ್ದಿದ ತಕ್ಷಣ ಆಕಿಗೆ ಚಾ ತಂದು ಕೊಡು, ನೀರು ತಂದು ಕೊಡು, ನೀರ್ ತಂದು ಆತಕ್ಕ ನೀ ಕಾಲು ಬೀಳ್ತಿ ಹಂಗ ಹಿಂಗಂತ ಇಬ್ಬರದು ಅಕ್ಕಂದು ತಮ್ಮದು ನಾಟಕ ನಡೆದಿತ್ತು. ಅವ್ನು ನಡೆದೊಂದಿಟ್ಟು ಹೊತ್ತಿಗೆ ಅವ್ನು ಬಂದ ಮಂಜೆ ಹಾಟೆ. ಅವ್ ಬಂದ್ಮೇಲೆ ಇವ್ರ ಮನೆಗೆ ಯಾಕೆ ಮಂದಿ ತಾವಂದು ಇಡ್ಸ್ ಹೋಗ ಮಾಡ್ದ. ಆಮೇಲೆ ಇವ ಇಲ್ಲಿ ಹೇಳಕ್ಕ ನಾ ಇನ್ನೊಂದು ಜನ ಟೇನ್ ತಂದು ಹೇಳ್ತಾರೆ ಅಂತಂದು ಇವ ಅಣ್ಣ ನಿಮ್ಮ ಅಣ್ಣ ಆಕಿ ಹಂಗಾರ ಹೇಳತ್ತಂದು ಅವ್ವ ಮಗಳು ಹೇಳಿದ್ರು. ಹೋಸರು ಸೇರಿ ಅವ್ರು ಹೋದ್ರು. ಇವ ಬಂದವ್ರಿಗೆ ಚಾ ಕೊಟ್ಟಿಲ್ಲ ನೀರು ಕೊಟ್ಟಿರತ್ತ ಉರುಳಿಗೆ ಮಾಡಕತ್ತಿದ್ದ. ನಾ ತಲೆ ಕೆಡಿಸ್ಕೊಳ್ಳಿಲ್ಲ ಮದಕ್ಕ. ಹಂಗಾರೆ ಮದುವೆ ವಿಚಾರ ಮಾತಾಡಿ ಮುಗಿಸೇ ಬಿಟ್ರನ? ಇಲ್ಲ ಮದಕ್ಕ, ಮದುವೆಗಿದ್ವಿ ಏನು ಮಾತಾಡಿ ಮುಗಿಸ್ಲಿಲ್ಲ. ಇವ್ರು ಇನ್ನೂ ಹೂನು ಅಂದಿಲ್ಲ. ಇವ್ರಾತು ಲಕ್ಷ್ಮಣ ಮಾತೆ ಇಬ್ರು ಏನು ಮಾತಾಡಿಲ್ಲ ಅದ್ರ ಸುದ್ದಿ. ಇವರು 2 ದಿನ ಟೈಮ್ ಕೊಡು, ಈ ಕಟ್ ನಾ ಏನು ಅನ್ನೋದಕ್ಕೂ ತಿಳಿಸಿ ಹೇಳ್ತೇನೆ ಅಂತ ಇವ್ರು ಅಂದ್ರೆ ಅವ್ರು ಹೋದ್ರು. ಅದಾದ್ಮೇಲೆ ಇವ್ರು ನಿಮ್ಮ ಅಣ್ಣ ನಾನು ಕೇಳಕತ್ತಿದ್ದು ಮತ್ತೆ ನಿಂದು ಏನಂತಿ ಅಂತಂದು. ನಾ ಏನು ಮಾತಾಡಕ್ಕೊಲ್ಲಿಲ್ಲವ ಮದಕ್ಕ. ನಾ ಯಾಕಿದ್ರೆ ಸಿಗಾಕೊಳ್ಳಿ? ಅವ್ರ ಅಕ್ಕ ಬಲ್ಲ ಅವನ ಬಲ್ಲ ಹೌದಲ್ಲ. ಈಗ ನಾ ಏನು ಬೇಡ ಅಂದ್ರೆ ನಮ್ಮ ಅಕ್ಕನ ಮನೆ ಕೊಡಾಕ ನಿನಗೆ ಮನಸ್ಸಿಲ್ಲ, ನಮ್ಮ ಅಕ್ಕನ ಮ್ಯಾಗ ಕತ್ತಿ ಮಸಿತಿ ಅನ್ನಂಗೆ ಹಾಕಿದ್ದೆ. ಮತ್ತೆ ಈಗ ಲಕ್ಷ್ಮಣ ಹೇಳಕ್ ಹೋದ್ರೆ ಲಕ್ಷ್ಮಣ ಪ್ರೀತಿ ಮಾಡೋ ಹುಡುಗನ್ ಮಾಡ್ಕೊಳಕ್ ಬೇಡ ಆತಾಳ, ನಮ್ಮವ್ವ ಮಗಳಿಗೆ ಭಾಳ ಚಲೋ ಆಗೋದಿಲ್ಲ ಟೀಕೆ ಅಂತ. ಅದಕ್ಕೆ ನಾ ಯಾಕೆ ಮಾತಾಡಕ್ ಹೋಗ್ಲಿ? ಆಕಿ ಮಾಡ್ಕೊಳಕ್ ಬಲ್ಲ, ಅವ್ರಕ್ಕೆ ಮಾಡೋನು ಬಲ್ಲ. ಮದ್ವೆ ನಾವು ಇದ್ರಾಗ ಏನೇನೇನೇನು ತಲೆ ಹಾಕಿಲ್ಲ ನೋಡು ಮದಕ್ಕ. ಏನಾರು ಯಾಕೆ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಕೈ ಬಿಟ್ಬಿಟ್ಟಿನ. ಹಂಗೆ ಕತೆ ಅದ ನಮ್ಮಕ್ಕ. ನೀನಾಕಿನ ಹಡ್ದಾಕಿದಿ, ನಿಂದು ಒಪ್ಪಿಗೆ ಇವೆಲ್ಲ ಬೇಕಾಗ್ತೈತಿ. ಮದುವೆ ಫಿಕ್ಸ್ ಆತಲ್ಲ, ಮತ್ತೆ ಅವಾಗ ಏನು ನಾನು ಒಪ್ಪಿಗೆ ಕೇಳಿದ್ರನ? ನನಗೆ ಯಾವಾಗ್ಲೂ ಆಕಿ ಮನೆಗೆ ಆಕಿನ ಕೊಡ ಮನಸ್ಸಿಲ್ಲ, ಈಗೂ ಇಲ್ಲ. ಮತ್ತೆ ಅವ್ರು ಮಾಡ್ತೀನಿ ಈಕಿ ಮಾಡ್ಕೊಳಕ್ ತಯಾರಾದ್ರ ನಾರ ಏನು ಮಾಡ್ಕತ್ತೆ ಮದಕ್ಕ? ನಾ ಏನು ಮಾತಾಡೋದಲ್ಲವಾ ಇದ್ರ. ಹೋಲಿ ಬಿಡು. ಈಗ ಅಣ್ಣ ಏನಂದ? ಅಯ್ಯ ಅಣ್ಣಂದು ಏನು ಕೇಳೋದೀಗ? ಅಣ್ಣ ಎಲ್ಲ ಅಕ್ಕ ಕಾಲು ಬಿದ್ದ ತಕ್ಷಣ ಆಕಿಗೆ ಮಗಗ ಕೊಡ್ಬೇಕತ್ತ ಈಗ ತೀರ್ಮಾನ ಮಾಡ್ದಂಗ ಆಗೈತಿ. ನಿನ್ನ ರಾತ್ರಿ ಅಪ್ಪ ಮಗಳು ರಾತ್ರಿ ಬೇತನ ಕೂತು ಮಾತಾಡ್ಯಾರ. ರಾತ್ರಿ 1 ಆಗಿತ್ತ ಏನ 2 ಆಗಿತ್ತ. ಇದ ಸುದ್ದಿನ ಮಾತಾಡ್ಕೊಂಡು ಇಕ್ಕಟ್ಟು ಮಲಗ್ಯಾರ. ಇವ ಏನೇನು ಮಾತಾಡ್ಕೊಂಡ್ರೆ ಏನವ ನಾನೇನು ಕೇಳಕ್ ಹೋಗಿಲ್ಲ. ಕೇಳಿದ್ರೆ ಅವ್ರು ನಮ್ಗೆ ಬರಾಬರಿ ಹೇಳೋದಿಲ್ಲ ಅಂತೇಳಿ ನಾ ಸುಮ್ಮನಾದ್ನ. ಮುಂಜಾಲಿಕಿನ ಲಕ್ಷ್ಮಣ ಅನ್ನಕತ್ತಿದ್ಲು. ಮತ್ತು ಅಪ್ಪ ಹಿಂಗೆ ಮದುವೆ ವಿಚಾರ ಹೇಳ್ದ. ಯವ ನಾನು ಹ್ಞೂ ಅನ್ನಕತ್ತೀನಿ, ಮತ್ತು ನೀ ಏನಂತಿ ಅಂತ ಅನ್ನ ಮಾತು ಅನ್ನಕತ್ಲ. ಇವ ನನಗೇನು ಹೇಳ್ಬೇಡ್ರೆ ನೀ ಬಲ್ಲ ಅಂತ ಹೇಳಿ ಅಂದೆ ನಾನು. ಹೌದೇನ? ಇಲ್ಲ ಮತ್ತು ಅವ್ರಿಗೆ ಮಾಡ್ಕೊಳಕ್ ಮನಸ್ಸೈತಿ. ಮತ್ತು ಅಕ್ಕಿನೂ ಬಂದು ತಪ್ಪಾಗೈತೆ ಅಂತ ಕಾಲು ಬಿದ್ದ ಮೇಲೆ ಮುಗೀತು. ಯಾಕೆ ಆಗವಲ್ದ್ರ ಅಕ್ಕ? ಮಾಡಿದ್ರೆ ಮಾಡಲಿ ಬಿಡು. ಮತ್ತು ಇದ್ರಾಗ ನಿಂದೇನೈತಿ? ನಂದೇನಿಲ್ಲ ಬಿಡವ. ಏನೈತಿ ಮಾಡ್ಕೊಂಡು ಅವ್ರ ಅನುಲಿ ನಾಳೆ ಅವ್ರು ಉಣ್ತಾರ. ಮದಕ್ಕ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ನಾವ್ರ ಏನು ಮಾಡೋಣ? ನನಗೆ ಈಗೂ ಹೇಳ್ತೇನೆ ಖರೆ ನನಗೇನು ಅವ್ರ ಮನೆಗೆ ಲಕ್ಷ್ಮಣ ಕೊಡೋ ಮನಸ್ಸು ಇಲ್ಲ, ನಟ ಇಲ್ಲ. ನಾ ಖರೆ ಅಂದ್ರೆ ಇವರು ಬಿಟ್ಟಿದ್ದಕ್ಕೆ ನಾನು ನಮ್ಮವ್ರ ಮನೆ ಕಡೆ ಕೊಡ್ಬೇಕಂತ ಅನ್ಕೊಂಡಿದ್ದೆ. ಮತ್ತೆ ಹೊಳ್ಳಿ ಬಂದು ಶನಿ ಥರ ಒಕ್ಕರ್ಸ್ಕೊಂಡವಲ್ಲ. ಮತ್ತೀಗ ಆಕಿ ಬಂದು ಕೇಳಿದ್ಮ್ಯಾಗ ಇವ ನಿಮ್ಮಣ್ಣ ಮುಗದ ಓದ್ತೀನಿ ಮದುವೆ ಆದಂಗ ಅದ್ಲಿ ಅಕ್ಕ. ಅದಕ್ಕೆ ಏನು ಮಾಡ್ಕೊತಾರ ಮಾಡ್ಕೊಳ್ಳಿ. ಅವ್ರ ಅನುಲಿ ನಾಳೆ ಏನು ಉಣ್ತಾರ ಉಣವಲ್ರ ಅಕ್ಕ ಏನು ಬರ್ತೈತೆ ಅದನ್ನ ನೋಡ್ಕೊಂಡು ನಾವು ಹೋಗೋದು ಅಟ್ಟ ಹೋಗಲ್ಲ ಅಷ್ಟೇ. ಅದು ಕರೆ ಬಿಡು. ಆಟಾಡ ಮದಕ್ಕ, ನಾ ಬರ್ತೀನಿ. ಇರ ಚಾ ತರ್ತಾಳೆ. ಅಪ್ಸರ ಚಾ ತಗೊಂಬರ್ಯವ? ತಂದೆ ತಗೋರಿ. ಅಪ್ಸರ ನಾಳಿಗೆ ದಾಸಿಗೆ ನೆನೆ ಹಾಕಿದ್ದೆ ನೋಡು ಅಕ್ಕಿ. ಒಂದಿಟ್ಟು ತಿರು ಹೋಗ್ಯಾವ ಅಕ್ಕಿ. ಈಗ ನೆನಪಾತ್ ನೋಡಿ ನನಗೆ. ಏನ ಹೇಳವ ಮದಕ್ಕ, ಪುಣ್ಯ ಮಾಡಿ ನಿನ್ನ ಮಕ್ಕಳು ನಿನ್ನಂಗ ಅದಾವ. ನಮ್ಮ ಮಕ್ಕಳು ನಮ್ಮಂಗಿಲ್ಲ. ಇಲ್ಲಿ ನೋಡವ ಯವ್ವ, ನಮ್ಮ ಮಾತ ಕೇಳಂಗಿಲ್ಲ, ನಮ್ಮ ಮಾತ್ನ್ಯಾಗ ಇಲ್ಲವು ಇವ. 3 ಇದ್ರೆ 3 ದಿಕ್ಕದಾವ ನೋಡುವ. ಅದೊಂದು ಹಂಗೆ ಮಾಡ್ತ ಕಸಬರ್ಗಿ, ಇದೊಂದು ಹಿಂಗೆ ಇವ. ಏನಂತ ಹೇಳಿ ಏನಂತ ಮಾಡಲಿ ನಂಗಾಗಿತ್ತವ. ಖರೆ ನಮ್ಮ ಅದಕ್ಕೆ ಬೇಸರಾಗಿತ್ತವ ನನಗೆ. ದನಮ್ಮ ಯಾಕೆ 12 ವಿಚಾರ ಮಾಡ್ತಿ? ಎಲ್ಲಾರ ಬದಕನಾಗ ಒಂದು ನಮೂನಿ ಇರ್ತೈತಿ. ಹಂಗ ನೋಡೋರಿಗೆಲ್ಲ ಮಂದಿ ಮನೆ ಚಂದ ಅನಿಸ್ತೈತಿ. ಅವ್ರವ್ರ ಮನೆದು ಒಳಗಿಂದ ಅವ್ರವ್ರಿಗೆ ಗೊತ್ತಿರ್ತೈತಿ. ಭಾಳ ವಿಚಾರ ಮಾಡಬೇಡ, ಚಾ ಕುಡಿ. ಎಲ್ಲ ಬರೋಬರಿ ಐತಿ. ನೀವು ಒಣ ಟೆನ್ಷನ್ ಮಾಡ್ಕೊಳಕತ್ತಿ ಅಟ್ಟ. ಏನು ಒಣ ಟೆನ್ಷನ್ ಮಾಡ್ಕೊಳತ್ತೇನೆ ಏನಮ್ಮ? ಅದಕ್ಕೆ ನನಗೆ ಒಂದು ತಿಳಿವಲ್ದಂಗಾಗಿತ್ತವ. ನನಗೆ ಯಾಕೆ ಒಂದು ನಮೂನಿ ಸಂಗಟ ಆಗಾಕತ್ತ ಬಿಟ್ಟೈತೆ ನೋಡುವ. ಲಕ್ಷ್ಮಿ ಅವ್ರು ಲಗ್ನ ಮಾಡ್ಕೊಳಕತ್ತಾರ ಅಂದ್ರೆ ಎಲ್ಲ ಏನೋ ಆಕತ್ತೇನ ಅನ್ನಂಗೆ ಅನ್ಸಾಕತ್ತೈತೆ ನನಗೆ. ಇನ್ನೂ ಅವ್ರ ಮನೆಗೆ ಬಂದ್ರೆ ಒಂದು ನಮೂನಿ ಹೊಟ್ಟೆ ಸಂಗಟ ಆಕತ್ ನೋಡು ಮದಕ್ಕ. ನನಗೆ ಎಲ್ಲ ಏನೋ ಮೋಸ ಮಾಡಕತ್ತಾರೇನೋ ಅಂತ ಅನ್ಸಾಕತ್ತೈತೆ ನನ್ನ ಮನಸ್ಸಿಗೆ. ದಾನಮ್ಮ ನೀನು ಭಾಳ ವಿಚಾರ ಮಾಡಕ್ಕಿವ. ನೀನು ಭಾಳ ಅತಿರೇಕಕ್ಕೆ ವಿಚಾರ ನಿಂದು. ಏನು ಇಟ್ಟು ವಿಚಾರ ಮಾಡೋಲ್ಲ ಎಲ್ಲಾರ ಆಗ ಅಲ್ಲ. ಸ್ವಂತ ತಮ್ಮನ ಮಗಳು ಅದು ಹೆಂಗೆ ಅವ್ರು ಏನಾರ ದೋಖ ಮಾಡ್ತಾರೆ? ಏವ ನಡಿ. ಏನು 12 ವಿಚಾರ ಮಾಡಿ ತಲೆ ಕೆಡಿಸ್ಕೊತೀವ ನೀನು. ಮದಕ್ಕ ನಿನಗೆ ಗೊತ್ತಿಲ್ಲ ನಮ್ಮ ನಾದಿ ಹೆಂಗೆ ತೆಗೆದಾಳ ಅಂತ ನನಗೆ ಗೊತ್ತೈತೆ ಯವ್ವ. ಆಕಿ ಗಂಡು ಸತ್ತಾಗಿಂದ ಬಂದು ಏನಿಲ್ಲ ನಮ್ಮ ಜೋಡ್ ಅದಾಳಲ್ಲ, ಅವತ್ತಿಂದ ಆಕಿ ಕುಟಾಗ ಒಂದು ತೆಗೆದಿದ್ದು ವನವಾಸ ನನಗೆ ಮಾತ್ರ ಗೊತ್ತೈತದು, ಬೇರೆ ಯಾರಿಗೂ ಗೊತ್ತಿಲ್ಲ. ಇಷ್ಟು ನಾಟಕ ಅದಾಳಕಿ, ಇಷ್ಟು ಸುಳ್ಳು ತಗಲದಾಳಕಿ ಯವ್ವ. ಆಕಿ 1 2 ಆಕಿಯಿಂದ ನಾವು ಗಂಡ ಹೆಂಡತಿ ಎಷ್ಟು ಸರಿ ಹೊಡೆದಾಡೀವಿ. ನನ್ನ ಗಂಡ ಆಕಿ ಸಂಬಂಧ ನನಗೆ ಎಷ್ಟು ಸರಿ ಹೊಡೆದಾನ. ಅದೊಂದು ಆಸ್ತಿ ತಗೊಂಡ್ರೆ ತಗೋವಲ್ಲ ಆಸ್ತಿನ. ಆ ಪೀಡ ಮನೆಯಿಂದ ತೊಲಗುತ್ತವ.
ನಾ ಈಗ ನೆಮ್ಮದಿ ಆಗದೆ ನೀ ಅಣ್ಣಟತ್ತಿಗೆ ಕಸಬರ್ಗಿ ನನ್ನ ಮಗಳು ಒಂದು ನನ್ನ ಹೆಚ್ಚಿ ಲಗ್ನ ಆಗಕ್ಕೆ ನಿಂತು ತೀರಾ ಹಣಗಲ ತಂದಿಟ್ಲು ನೋಡವ ಯವ್ವ. ಇನ್ನ ಏನೇನು ನರಕ ನೋಡ್ಬೇಕವ. ನನಗರ ಅವ್ರು ನಮ್ಮ ಮನೆ ಒಳಗೆ ಕಾಲಿಟ್ರು ನನಗೆ ಮೈ ಉರಿತು ನೋಡಮ್ಮ. ಅದಕ್ಕೆ ನನಗೆ ಅಟ್ಟು ಮಾಡ್ಯಾಳವ ಆಕಿ, ಅಟ್ಟು ಮಾಡ್ಯಾಳ ನನಗೆ ಖರೆ ಹತ್ತೀನಿ ನಾ. ಇರ್ಲಿ ಹಿಂದಿನ ತೆಗೆದು ಹಿತ್ಲಾಗತ್ತಿದ್ರಂತೆ, ಹಿಂದಿನ ಮುಂದಿನ ಯಾಕೆ ತಕೊಂಡು ವಿಚಾರ ಮಾಡ್ತಿ? ಈಗ ಚಲೋ ನಡೆದೈತಿಲ್ಲ ಆಕೆ ಹೆಂಗಾರ ಇರ್ವಾಳಕ. ನಿನ್ನ ಮಗಳನ್ನ ಮಂಜ ಚಲೋ ಅದಾನಿಲ್ಲ, ಮಂಜ ಚಲೋ ನೋಡ್ಕೊಂಡ್ರೆ ಮುಗಿದೋತ್ತು. ಅವ್ರಿಬ್ರು ಚಂದಾಗಿದ್ರೆ ಮುಗೀತು. ಈಕೇನು ಹಿಂದೆ ಬಾಳ್ದಂಗೆ ಮುಂದೆ ಬಾಳಕದಾಳನ? ಊರು ಹೋಗತೈತಿ ಕಾಡು ಬಾ ಅಂತೈತಿ. ಆಕಿದೇನು ಹಚ್ಕೊಂಡಿ ಆಕೆ ಒಬ್ಬಾಕಿರೋದು ಮಗಳು ಅದಾಳ, ಆಕಿನ ಗಂಡನ ಮನ್ಯಾಗ ಹಾಕಿರ್ತಾಳ. ನಿನ್ನ ಮಗಳು ಈ ಮಂಜ ಇಬ್ಬರೇ ಇರ್ತಾರೆ. ಇನ್ನೇನು ಕಿರಿಕಿರಿ ಸುಳ್ಳ? ನೀನು ಭಾಳ ವಿಚಾರ ಮಾಡಕ್ಕಿವ ನೀ. ಏನವ ಯವ್ವ, ನನಗಂತೂ ಅವ್ರ ಮದುವೆ ಒಂದು ಎದೆ ಬಗಲ್ ಅಂತ ನೋಡುವ. ಆಕೆ ಮದುವೆ ಮಾಡ್ಕೊಳಗೆ ಖುಷಿ ಇರಬೇಕು. ನನಗೇನು ಆಕೆ ಮದುವೆ ಖುಷಿ ಇಲ್ಲ ನೋಡುವ. ಇನ್ನೂ ಒಂದು ಪಕ್ಷ ನಮ್ಮ ಶಿಲ್ಪಿ ಅದು ಬೇರೆ ಜಾತಿಯವ್ರು ಮಾಡ್ಕೊಂಡು ಹೋದ್ರು ಆಕೆ ಅಲ್ಲಿ ಚಲೋ ಇರ್ತಾಳಂತ ನನ್ನ ಮನಸ್ಸು ಅನ್ನಾಕತ್ತೈತಿ. ಆದ್ರೆ ಈಕಿ ನನಗೆ ಚಲೋ ಇರ್ತಾಳಂತ ನನ್ನ ಮನಸ್ಸು ಅನಿಸವಲ್ದು ನೋಡುವ. ಅದೇ ಹಂಗದ ನಮ್ಮ ಕಣ್ಣಿ ಕಾಣದೇ ಇರೋ ಊರಾಗ ಗೊತ್ತು ಗುರಿ ಇಲ್ದವ್ನು ಕುಟ್ಟಾಗ ಹೋದಾಕಿ ಚಲೋ ಇರ್ತಾಳಂತ ಅನ್ಸಾಕತ್ತೈತಿ ನಿನಗೆ. ಇಲ್ಲಿ ಸ್ವಂತ ನಾದ್ನಿ ಮಗಗ ಕೊಟ್ಟರೆ ಚಲೋ ಇರಲ್ಲ ಅಂತ ನಿನಗೆ ಹೆಂಗೆ ಅನ್ಸಾಕತ್ತೈತಿ? ಭಾರಿ ವಿಚಾರ ಮಾಡೋಣವ ನೀನು. ಏನನ್ವ ಅದಕ್ಕೆ ನನಗೆ ಹಂಗೆ ಅನ್ಸಾಕತ್ತೈತಿ ನೋಡು. ಯಾಕ ಈಕಿದು ಎಲ್ಲಿ ಜೀವನ ಎಡವಟ್ಟಾಕತ್ತೇನ ಅಂತ ನನ್ನ ಮನಸ್ಸಿಗೆ ಅನ್ಸಾಕತ್ತೈತಿವ. ಏನು ಅವ್ರ ಮ್ಯಾಲಿರೋ ಸಿಟ್ಟಿಗೆ ಹಂಗೆ ಅನ್ಸಾಕತ್ತೈತೆ, ಏನು ತಿಳಿವಲ್ದಂಗೆ ಆಗೈತಿ ಅದಕ್ಕೆ. ಮತ್ತು ನಾನು ಒಂದು ಮಾತು ಹೇಳ್ತೀನವ, ಮತ್ತೆ ಏನು ಅನ್ಕೊಳಕ್ಕೆ ಹೋಗ್ಬೇಡ. ನಾನು ಮತ್ತು ಆಕಿ ಶಿಲ್ಪಿ ಕರ್ಕೊಂಡು ಹೋಗಿರೋ ಹುಡುಗನ ಬಗ್ಗೆ ಒಟ್ಟು ವಿಚಾರಿಸಿದೆ. ನಿಮ್ಮ ಅಭಿಷೇಕಗೇನವ ದೋಸ್ತಂತ. ಮತ್ತು ಅಭಿಷೇಕರನ್ನ ಒಂದು ಸಲಿಗೆ ಕರೆಸಿದೆ ನಾನು. ಕರೆಸಿ ಮೊನ್ನೆ ವಿಚಾರಿಸಿದೆ. ಅಭಿಷೇಕ ಎಲ್ಲ ಹೇಳ್ದ ಹುಡುಗನ ಬಗ್ಗೆ. ಅವೆಲ್ಲ ಬೇಸದಾನ, ಚಲೋ ಇಟ್ಕೋತಾನ್ರಿ, ನನ್ನ ಮೇಲೆ ವಿಶ್ವಾಸ ಇಡ್ರಿ, ಹಂಗೇನಾರ ಸರಿ ಇಟ್ಕೊಳ್ಳಿಲ್ಲ ಅಂದ್ರೆ ನಾ ಜವಾಬ್ದಾರಿ ಅದನ್ನ ಅನ್ನೋ ಮಾತು ಅಂದ ಅಭಿಷೇಕ. ಆಕಿದೇನು ಚಿಂತಿಲ್ವ ಈಗ ನನಗೆ? ಆಕಿದ ಚಿಂತೆ ಬಿಟ್ಟಂಗೆ ಆತ, ನನಗೆ ಈಕಿದ ಚಿಂತೆ ಇಲ್ದಂಗೆ ಆಗ್ಬಿಟ್ಟೈತೆ ನೋಡಿ ನನಗೆ. ನೀನು ಬೇಸದಿ ಬಿಡು. ಅಲ್ಲ ಮಗಳು ಹೋಗ್ಯಾಳ ಅಂತಂದು ಆಕಿಗೆ ಎಲ್ಲ ಸಾಪಿಡ್ಸೋದು, ತೂರೋದು, ಎಲ್ಲ ಬೈಯೋದು ಎಲ್ಲ ಮಾಡಿದಿ. ಈಗೇನೇವ ಹಳೆಯನ ಬಗ್ಗೆ ವಿಚಾರಿಸಿ ಏನಮ್ಮದಕ್ಕೆ ಹಂಗಂತೀಯ? ನಾನು ಆಕಿನ ಬ್ಯಾನಿ ತಿಂದ ಹಿಡ್ದೇನಿ. ಆಕಿ ಹೋಗ್ಯಾಳ ಅಂದ್ ಮಾತ್ರಕ್ಕದ ನಾ ಬಾಯಾಗ ಮಗಳಲ್ಲ ಅಂದ್ ಮಾತ್ರಕ್ಕೆ ಆಕಿ ಮ್ಯಾಗಿನ ನಮ್ಗೇನು ಕಾಳಜಿ ಇರೋಂಗಿಲ್ಲನ? ಈಗ ಆಕಿ ಗತ್ತು ಗುರಿ ಇಲ್ದವನ್ ಪುಟ್ಟಾಗ ಹೋಗ್ಯಾಳ, ಅಲ್ಲಿ ಏನು ಅಕ್ಕಳನ್ನ ಚಿಂತೆ ನಮ್ಗೆ ಇರೋಂಗಿಲ್ಲನ? ಹಾಗಾಗಿ ವಿಚಾರಿಸಿದೆ ನಾನು. ಹೆಂಗವ ಎಲ್ಲರೂ ಯಾಕಾಗ್ಲಿ ಆರಾಮಾಗಿದ್ರೆ ಅಟ್ಟ ಸಾಕು. ಇದಕ್ಕೆ ಅನ್ನೋದು ನೋಡು, ಮತ್ತೆ ಹೆತ್ತ ಕರಳ ಅನ್ನೋದು. ನಿನ್ನ ಇಷ್ಟೆಲ್ಲ ಆಕಿ ಮ್ಯಾಗ ಕಾಳಜಿ ಪ್ರೀತಿ ಇಟ್ಕೊಂಡು ಮತ್ತೆ ಯಾಕೆ ಅವ್ರ ಕುಟ್ಟಾಗ ಹ್ಯಾವ ಮಾಡ್ತಿ? ಚಂದಗೆ ಮಗಳು ಕುಟ ಮಾತಾಡಿ ಚಂದಗೆ ಹಳೆಯನ ಮಗಳನ್ನ ಕಳ್ಸೋದು ಮಾಡಿ ಸುಮ್ಮನೆ ಒಣ ಜಂಬ ಒಣ ಅಹಂಕಾರ ತೋರ್ಸಾಣವ ನೀವು. ಈಗೇನು ಬೇಡವ ನನಗೇನು. ಈಗ ಆಕಿ ಮ್ಯಾಗೇನು ಸಿಟ್ಟಿಡ್ದಿಲ್ಲ. ಮುಂದೆ 10 ದಿನ ಬಂದ್ರೆ ನೋಡೋಣ ಯಾರು. ಬಟ್ ಹೆಂಗಾರ ಆಗಲಿ, ಚಲೋ ಹುಡುಗ ಅದಾನಂತ, ಏನೋ ಗೌರ್ಮೆಂಟ್ ನೌಕರಿ ಮಾಡ್ತಾನಂತ. ಏನೋ ಅವ್ರ ಅಪ್ಪಾರ್ದು ಒಂದೇನೋ 2-3 ಎಕರೆ ಹೊಲ ಐತಂತ. ಆಕೆನ ಕಲ್ಲವ ಇಲ್ಲೇ ಇರ್ತಾಳಂತಲ್ಲ ನಮ್ಮೂರಾಗ. ಅವ್ರ ಓಣಿ ಏನವ, ನಾನು ಒಂದಿನ ಮಂದಿ ಓಣಿಗೆ ಹೋಗಿಲ್ಲವ. ನಾನು ಹೋಗಿಲ್ಲವ. ಏನ ಅಪ್ಸರನ ಅಂತ ಇಲ್ಲೇ ಐತಿದೆ ಅವ್ರ ಓಣಿ. ನಾನು ಅವ್ರ ಮನೆ ಏನು ನೋಡಿಲ್ಲ. ಇವನ್ನ ಅಟ್ಟ ಅಭಿಷೇಕನ ಜೋಡಿ ನೋಡಿದ್ದೆ ಅನ್ನೋ ಮಾತಿನ ಅಂದಿದ್ಲು. ಅದಕ್ಕೆ ಏನು ಮಾಡ್ತಿ, ಈ ಊರಿಗೆ ಬಂದಿಟ್ಟು ಸಸಿ ಆದ್ರು ಅವ್ರ ಮಂದಿ ಓಣಿ ಕಾಲಿಟ್ಟಿಲ್ಲ ನಾವು. ನನ್ನ ಮಗಳು ಅವನ ಜೊತೆಗೆ ಹೋಗ್ಯಾಳ ಅಂದ್ರೆ ನನಗೆ ಹಂಗೆ ಆಗಿರಬಾರ್ದು ನೋಡಿ. ಹಂಗ ದಾನಮ್ಮ ಈಗಿನ ಕಾಲದಾಗ ಅಲ್ಲಿ ಯಾರು ನಡೆಸ್ತಾರೆ ಹೋಗ್ಲಿ ಬಿಡು. ಅದನ್ನ ಹೊಳ ಮಳ ಮಾತಾಡಿ ಸುಮ್ಮನೆ ಯಾಕೆ ತ್ರಾಸ ಮಾಡ್ಕೋತಿ? ಹಂಗೇನಾರ ನೀನು ಸಿಟ್ಟು ಹಿಡಿತಂದ್ರೆ ಆಕಿನೂ ಒಬ್ಳು ಮಗಳು ಅಷ್ಟು ದೂರ ಇರ್ತೈತಿ. ಕರೆಯೋದು ಕಳ್ಸೋದು ಮಾಡೋಕ್ಕಾಗಿಲ್ಲ ಅಂದ್ರೆ ಅಟ್ಟ ಹೋತು ಯಾರು ಚಂದಾಗ್ಯಾರ ಮಾತಾಡಕ್ಕೆ ಜೋಡಿ, ಮತ್ತೆ ಅವ್ರ ಜೀವ ಕೆಟ್ಟ ಸಮಾಧಾನ ಆಕೈತಿ. ಏನ ಮುಂದೆ ನೋಡೋಣ ಮದಕ್ಕಂತ ದಿನ ಬಂದ್ರೆ ತೊಳ ಮದಕ್ಕ ನಾನು ಬರ್ತೀನಿ. ಬಂದು ಭಾಳತ್ತಾತು. ಹಂಗಾರ ನಿಂದೇನಿ ಹಂಗ ಬಂದು ಹಂಗ ಹೋದೇವ, ನನಗೂ ಜೀವ ಹಳಿ ಹತ್ತು. ಏನು ಅನ್ಕೊಂಡೆ ಏನ? ಹಂಗಾರ ಮಾತಾಡಿಸಿ ಒಂದಿಟ್ಟು ಇದು ವಿಚಾರ ಹೇಳಿ ಬಂದ್ಬಿಡೋಣ ಅಂತ ಹೇಳಿ ಬಂದೆ ನೋಡಿ. ನನಗೂ ಜೀವ ತಡಿಲಿಲ್ಲವ. ಇಲ್ಲವ ನಾ ಏನು ಅನ್ಕೊಂಡಿಲ್ಲ ಬಿಡು. ಮತ್ತು ಅಪ್ಪ ಮಗಳಿಗೂ ಮದುವೆಗೆ ಒಪ್ಪಿಗೆ ಐತಿ ಅನ್ನೋದಾದ್ರೆ ಮದುವೆ ಮಾಡಲಿ ಬಿಡ ದಾನಮ್ಮ. ಮತ್ತೆ ಯಾಕೆ ಹೆಚ್ಚಿಗೆ ತಲೆ ಕೆಡಿಸ್ಕೊತಿ? ಇಲ್ಲ ಕಣ್ಣು ಮುಂದೆ ಇರ್ತಾಳೆ, ಅದೆಲ್ಲ ಕಣ್ಣು ಮುಂದೆ ಇರ್ತಾಳೆ ಬಿಡು. ನೋಡೋಣ ದೇವ್ರ ಇಚ್ಛೆ ಏನೈತೆ ಅದಾಗಲಿ, ಮತ್ತೇನು ಮಾಡಾಕತ್ತೈತಿ. ಯಾರು ಹಣೆ ಬರ ಯಾರು ಕಂಡಾರ ಅದಕ್ಕೆ ತಗೊಳವ ನಾ ಬರ್ತೀನಿ. ಅದಕ್ಕೆ ನಾಳೆ ಖಾಲಿ ಅದೇನು? ಯಾಕ ಅಲ್ಲ ಅದೇ ನಾಳೆ ಗುಡಿಗೆ ಹೋಗೋಣ ಅಂತ ಒಂದಿಟ್ಟು ಹಂಗೆ. ಆ ಗುಡಿಗೆ ಹೋಗಿ ಅಲ್ಲೇ ರಾಘವೇಂದ್ರ ಮಠದ ಹತ್ರ ಆ ಸಾಮ್ಗಳು ಅದಾರಲ್ಲ ಅವ್ರ ಹತ್ರ ಒಟ್ಟು ಲಕ್ಷ್ಮೀದು ಮಂಜಾಂದು ಮದುವೆ ಬಗ್ಗೆ ಒಟ್ಟು ಕೇಳ್ಕೊಂಡು ಬರೋಣ ಅಂತ ನಾ. ಯಾಕೆ ಹಿಂದಕ್ಕೊಂದ್ಸಲಿಗೆ ಏನು ಕೇಳಿಸಿದ್ದಿಲ್ಲ ನಾ ಅವ್ರ ಮದುವೆ? ನೀವು ಕೇಳಿಸ್ದಂಗ ಹಂಗ ಮದುವೆ ಮಾಡಕ್ ತಯಾರಾಗಿದ್ರಿನ? ಅದಕ್ಕೆ ಎಲ್ಲಿ ಕೇಳ್ತಿ? ಎದಿವಾಗ ನಿಂತಿದ್ರಲ್ಲ ಓಡೆ ಹೊಕ್ಕಾರ ನನಗೆ ಮಾಡಿ ಹಾಕತ್ತಿದ್ರು. ಅದಕ್ಕೆ ಏನು ಕೇಳಿಸ್ತಿಲ್ಲ, ಹೇಳಿಲ್ವ, ಲಗ್ನ ಪತ್ರ ಹೊಡಿಸೇ ಬಿಟ್ವಿ. ಯಾಕಂದ್ರೆ ನನ್ನ ಮನಸ್ಸಿಗೂ ಸಮಾಧಾನ ಆಗವಲ್ದು. ಮತ್ತಿಬ್ರು ಹೊಂದಾಣಿಕೆ ಬರ್ತೈತೆ ಇಲ್ಲ ಹ್ಯಾಂಗ ಒಟ್ಟು ಕೇಳ್ಕೊಂಡು ಬರೋಣ ಅಂತ. ಹೌದನ? ಈಗೇನವ ಸರಿ ಬರಲಿಲ್ಲ ಅಂದ್ರೆ ಏನು ನಿಲ್ಸಕ್ಕಾಕೈತೇನ ದಾನಮ್ಮ? ಯಾಕಂತವೆಲ್ಲ ಸುಮ್ಮನೆ ಕೇಳಿಸೋದು ಹೇಳ್ಸೋದು ಮಾಡಿ ಮನಸ್ಸಿಗೆ ಹಚ್ಕೋತಿ ಅಂತಿನ್ನ. ಇವ ಇರ್ಲಿ ನೀ ಏನು ಅದನ್ನೇನು ಮಾಡಕ್ಕೆ ಹೋಗ್ಬೇಡ. ಅವರಿಬ್ರು ಒಪ್ಪ್ಯಾರ, ಅಣ್ಣನೂ ಒಪ್ತಾನಂತಾರ. ಮತ್ತು ಮದ್ವೆ ಮಾಡಿದ್ರೆ ಮಾಡಲಿ. ಈಗ ಅವ್ರೇನಾರ ಬೇಡ ಅಂದ್ರೆ ಅದು ನಿಲ್ಸಕ್ಕಂತೂ ಆಗೋದಿಲ್ಲ. ಸುಳ್ಳ ನೀನು ಮನಸ್ಸಿನಾಗ ಕೊರಿತೈತಿಲ್ಲದು. ಹಂಗಂತ ಯಾಮದಕ್ಕ ಅಲ್ಲ ಒಂದ್ಸಲ ಕೇಳಿಸಿದ್ರೆ ಹಾಕಿತ್ತಾನ.
ಆತೇಳಿ ನೀನು ಸಮಾಧಾನಕ್ಕೆ ಮತ್ತೆ ಕೇಳ್ಕೊಂಡು ಬರೋಣ ಅಂದ್ರೆ ಕೇಳ್ಕೊಂಡು ಬರೋನು ಅದಕ್ಕೇನಂತೆ ಹೋಗೋಣ ಹೇಳಿ ನಾಳೆ ಹಂಗಾರೆ. ಆತೇಳಿ ಮತ್ತೆ ಬರ್ಲ್ಯಾ. ಹ್ಞೂ